ವೆಲ್ಕಮ್ ಬ್ಯಾಕ್ ಹೋಮ್. ಥ್ಯಾಂಕ್ ಯು ಅನು. I missed you so much. Happy to see you. ಹೇಗಿದೆಯಾ? ಈಗ ಚೆನ್ನಾಗಿದ್ದೀನಿ. ನಿನ್ನ ನೋಡಿದ ಮೇಲೆ ಈಗ ನಾನು ಚೆನ್ನಾಗಿದ್ದೀನಿ. ಬನ್ನಿ, ಫ್ರೆಶ್ ಅಪ್ ಆಗಿ ಊಟ ಮಾಡಿರಂತೆ. ಅಜಯ ಅವರ ಸಾಹೇಬ್ರಿಗೆ ಊಟ ತಯಾರು ಮಾಡಿರ್ತೀನಿ. ಅನು, ಅಮ್ಮ ಮಲಗಿದಾರಾ? ಹಾ ಸರ್, ಮಲಗಿ ಸ್ವಲ್ಪ ಹೊತ್ತಾಯ್ತು. ಬನ್ನಿ, ನೀವು ಫ್ರೆಶ್ ಆಗಿ. ಯಾ, ಥ್ಯಾಂಕ್ ಯು ಸೋ ಮಚ್ ಜೇಂಡೆ. ನೆನೆ ನೈಟ್ ಬಂದಿದ್ದಾರೆ ಅಂದ್ರೆ ಇವತ್ತು ಆಫೀಸಿಗೆ ಬಂದೇ ಬರ್ತಾರೆ ಫಾರ್ ಶೋರ್. ಯಾ, ಅಂಡ್ ಐ ಟಾಕ್ ಟು ಹಿಮ್ ಇಮಿಡಿಯೇಟ್ಲಿ. ಓಕೆ, ಥ್ಯಾಂಕ್ಸ್ ಫಾರ್ ದ ಇನ್ಫೋ. ಬಾಯ್. ಮೈ ಆರ್ಯ ಸರ್ ಇಸ್ ಬ್ಯಾಕ್. ನಿನ್ನೆ ರಾತ್ರಿನೇ ಬಂದಿದ್ದಾರೆ ಅಂದ್ಮೇಲೆ ಶಿ ಶುಡ್ ಬಿ ರೆಡಿ ಟು ಕಮ್ ಟು ಆಫೀಸ್ ಬೈ ನೌ. ನನ್ ಕಾಲ್ ನೋಡಿನೂ ಕಟ್ ಮಾಡಿದ್ರ? ಈಸ್ ಹಿ ಆಲ್ ರೈಟ್? ಮಂದ ಅಕ್ಕ, ಕಷಾಯನ ಮಂದುವಾಗಿ ಮಾಡಿ. ಸರಿ ಅಮ್ಮ. ಮೆಣಸು ಲವಂಗ ಇನ್ ಸ್ವಲ್ಪ ಹಾಕಿ. ಸರಿನಾ? ಮಂದ ಅಕ್ಕ, ಕೊಡಿಲ್, ಬನ್ನಿ ಈ ಕಡೆ. ಅಷ್ಟೊಂದು ಜಾಸ್ತಿ ಆಗುತ್ತೆ. ಏನಾಗಲ್ಲ, ಸುಮ್ಮನೆ ಅಕ್ಕ ನೀವು. ಹಾಯ್ ಅನು, ಗುಡ್ ಮಾರ್ನಿಂಗ್. ಆರ್ಯ ಎಲ್ಲಿ? ಏನಿದು ಗಮ್ಮಂತ ಇದೆ? ನಿಮ್ ಮಗಂಗೋಸ್ಕರ ಅಮ್ಮ. ಏನು ಕಷಾಯನ? ಟ್ರಾವೆಲಿಂಗು ಅಂತ ಆರೋಗ್ಯದ ಕಡೆ ಗಮನನೇ ಕೊಡಲ್ಲ. ತಮ್ಮವ್ರು ನೋಡ್ಕೊಳ್ಳೋದಕ್ಕೆ ಒಬ್ರಿದ್ದಾರೆ ಅಂದ್ರೆ ಹೀಗೆ ಅಲ್ವಾ? ತಮ್ಮ ಬಗ್ಗೆ ಕೇರೇ ಇಲ್ಲ ಅವ್ರಿಗೆ. ಏನಾಯ್ತು ಆರ್ಯನ್ಗೆ? ಹುಷಾರಿಲ್ವಾನು? ಹ್ಞೂ ಅಮ್ಮ, ರಾತ್ರಿ ಎಲ್ಲ ಒಂದೇ ಸಮ ಸೀನ್ತಾ ಇದ್ರು. ಕೇಳಿದ್ರೆ ಇಲ್ಲ ಅಂತಾರೆ, ನೋಡಿ ಬೇಕಾದ್ರೆ. ಅಷ್ಟು ದೂರ ಫ್ಲೈಟ್ ಜರ್ನಿ ಅಲ್ವಾ ಅಮ್ಮ, ವೆದರ್ ಚೇಂಜ್ ಆಗಿ ಹೀಗಾಗಿದೆ. ಅನು, ಇದೇನ್ ಫಸ್ಟ್ ಟೈಮ್ ಅಲ್ವಲ್ಲ? ಹೊಸದೇನಲ್ಲ, ವೆದರ್ ಚೇಂಜ್ ಆದ್ರೆ ಹೀಗಾಗುತ್ತಲ್ವಾ ಅಕ್ಕ? ಕಷಾಯ ಕುಡಿದು ಮನೇಲಿ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅವ್ನು ನನ್ ಮಾತಲ್ಲಿ ಕೇಳ್ತಾರೆ. ಈಗ ಆಲ್ರೆಡಿ ಆಫೀಸಲ್ಲಿ ಒಂದ್ ಕಾಲ್ ಇಟ್ಟಾಯ್ತು. ಯಾಕೆ ಅವ್ನ್ ಕೇಳಲ್ಲ? ಕೇಳಲೇಬೇಕು. ಅವನೇನು ಅವನ್ನ ಚಿಕ್ಕ ಹುಡುಗ ಅನ್ಕೊಂಡಿದಾನ? ನೀನು ಹರ್ಷ ಎಷ್ಟು ಚೆನ್ನಾಗಿ ಆಫೀಸ್ ನಿಭಾಯಿಸ್ತಾ ಇದ್ದೀರಾ. ಒಂದ್ ದಿವಸ ಆಫೀಸ್ಗೆ ಹೋಗ್ಲಿಲ್ಲ ಅಂದ್ರೆ ವರ್ಧನ್ ಸಾಮ್ರಾಜ್ಯ ಏನ್ ಮುಳುಗೋಗಲ್ಲ. ಏನು ರಾಜಮಾತೆ ಮತ್ತೆ ರಾಣಿಯರಿಬ್ರು ವರ್ಧನ್ ಸಾಮ್ರಾಜ್ಯದ ಬಗ್ಗೆ ಏನೋ ಮಾತಾಡ್ತಿದ್ದೀರಾ? ಅರೆ,
ನೀವ್ ನನ್ನೇ ಬಿಟ್ಬಿಟ್ರ ಬ್ರೋ ಇನ್ಲೋ? ರಾಣಿಯರಿಬ್ರು ಅಂತಂದೆ ಅತ್ಗೆ. ನೀವು ಈ ಮನೆ ರಾಣಿನೇ. ನೀವ್ಯಾಕೆ ನಾನ್ ನಿಮ್ಮನ್ನ ಬಿಟ್ಟೆ ಅಂತ ಅನ್ಕೊಂಡ್ರಿ? ಏನ್ ಮಾತಾಡ್ತಿದ್ರಿ? ಮೊದ್ಲು ಅನು ಮಾಡಿರೋ ಕಷಾಯ ಕುಡಿ. ಕಷಾಯನ? ಯಾಕೆ? ತಿಂಡಿ ಇಲ್ವಾ? ತಿಂಡಿ ಇರ್ಲಿ, ಮೊದ್ಲು ಕಷಾಯ ಕುಡಿ, ಎಲ್ಲ ಸರಿ ಹೋಗುತ್ತೆ. ಸರಿಗೆ ಹೋಗುತ್ತೆ? ನನಗೇನಾಗಿದೆ ಅಮ್ಮ? ನೋಡಿದ್ರ ಅಮ್ಮ, ನಾನು ಹೇಳಿಲ್ವಾ? ಏನ್ ಹೇಳ್ದೇನು? ನಾಟಕ ಆಡ್ಬೇಡ, ಕುಡಿ ಅದನ್ನ. ನನಗೇನು ಆಗಿಲ್ಲಮ್ಮ. ನೀವ್ ಇಷ್ಟೊಂದು ಪ್ರಿಡಿಕ್ಟಬಲ್ ಆಗ್ಬೇಡಿ ಸರ್. ನೀವ್ ಹೀಗೆ ಹೇಳ್ತೀರಾ ಅಂತ ನಾನು ಆಗ್ಲೇ ಅಮ್ಮಂಗ್ ಹೇಳಿದ್ದೆ, ನೀವು ಕಷಾಯ ಕುಡಿರಿ. ಇದೇನ್ರಿ ಇದು? ನೀವೆಲ್ಲರೂ ಸೇರಿ ಬಲವಂತ ಮಾಡ್ತಿದ್ದೀರಲ್ಲ. ಇಷ್ಟೊತ್ತು ಬಲವಂತ ಮಾಡ್ಲಿಲ್ಲ, ಈಗ ಮಾಡ್ತಾ ಇದ್ದೀನಿ, ಕುಡಿಯೋದು. ಅನು, ನೀನೇನ್ ತಲೆ ಬಿಸಿ ಮಾಡ್ಕೋಬೇಡ. ಕಷಾಯ ನಾನ್ ಕುಡಿಸ್ತೀನಿ, ನೀನ್ ಆಫೀಸ್ಗೆ ಹೋಗು. ನಾನು ಹೋಗ್ತೀನಿ. ಅಫ್ಕೋರ್ಸ್ ಬಾವಾ, ನಿಮ್ಮನ್ನ ಬಿಟ್ಟು ನಾನು ಹೋಗ್ತೀನಾ? ನೀವು ಟ್ರಾವೆಲ್ ಮಾಡಿ ಸುಸ್ತಾಗಿದ್ದೀರಾ ಸರ್. ನೀವಿವತ್ತು ಮನೇಲೇ ರೆಸ್ಟ್ ಮಾಡಿ. ಆಫೀಸ್ ಕೆಲ್ಸಗಳನ್ನೆಲ್ಲ ನಾವು ನೋಡ್ಕೋತೀವಿ. ಅದು ಅಲ್ಲದೆ ಹರ್ಷ ಬಾವ ಲೀಡರ್ಶಿಪ್ ಅಲ್ಲಿ ಹೊಸ ಪ್ಲಾನ್ ನ ರೆಡಿ ಮಾಡ್ತಾ ಇದೀವಿ. ನೀವು ಬರೋವಾಗ ನಿಮ್ಗೆ ಸರ್ಪ್ರೈಸ್ ಕೊಡ್ತೀವಿ. ಫುಲ್ ರೆಡಿ ಆಗೋವರೆಗೂ ನೀವೇನು ಕೇಳೋ ಹಾಗಿಲ್ಲ. ಈಗ ನಿಮಗ್ ಸದ್ಯಕ್ಕೆ ಬೇಕಾಗಿರೋದು ಫುಲ್ ರೆಸ್ಟ್. ನಿಜ ಹೇಳಬೇಕು ಅಂತಂದ್ರೆ ನನಗಿಲ್ಲಿ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಫೈನ್, ನೀವೆಲ್ಲರೂ ಸೇರಿ ನನ್ನನ್ನು ಹೀಗೆ ಕಟ್ ಹಾಕಿದ್ರೆ ನಾನು ಶರಣಾಗೋದು ಒಂದೇ ದಾರಿ. ಶರಣಾದೆ ಶರಣಾದೆ ಶರಣಾದೆ. ಬಾವಾ, ಸಾಕು ನಿನ್ ನಾಟಕ, ಕಷಾಯ ಕುಡಿ. ಅರೆ ವಾ, ಕಷಾಯ. ಕಷಾಯ. ಬಾವಾ, ಅದಕ್ಕೆ ನೀವು ಆಫೀಸಿಗೆ ಹೋಗಿರಿ. ಅದಕ್ಕೆ ನೀವು? ನಾನು ಆಮೇಲೆ ಬರ್ತೀನಿ, ನಂಗೆ ಸ್ವಲ್ಪ ಕೆಲಸ ಇದೆ. ಸರಿ ಅದಕ್ಕೆ, ಸಿ ಎಟ್ ಆಫೀಸ್. The number you're calling is switched off right now. The number you're calling is switched off right now. ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ? ನೆನ್ನೆ ನೈಟೇ ಬಂದಿದ್ದಾರೆ ಅಂದ್ರೆ ಇವತ್ತು ಆಫೀಸಿಗೆ ಬರ್ಬೇಕಿತ್ತಲ್ಲ. ಬೈ ಮಿಸ್ಟೇಕ್ ಆಗಿ ಏನಾದ್ರೂ ಸ್ವಿಚ್ ಆಫ್ ಆಗೋಯ್ತಾ? ಎನಿವೇಸ್, ಬೇಗ ರೆಡಿಯಾಗಿ ಆಫೀಸ್ಗೆ ಹೋಗಿ ಜೆಂಡೆನೆ ಕೇಳ್ತೀನಿ. ಮೈ ಗಾಡ್, ಕಾರ್ ಸೌಂಡ್ ಆದಂಗಾಯ್ತು. ಹಾಗೆ ಸಾರಿಯ ಸರಿ ಬಂದಾರೆ ಅನ್ಸುತ್ತೆ. ವಾಟ್ ಅ ಸರ್ಪ್ರೈಸ್. ಹಾಯ್ ಮೀರಾ, ನನ್ನ ನೋಡೋದಕ್ಕೂ ಮೊದಲು ಖುಷಿಯಾಗಿರೋ ಹಾಗಿತ್ತು. ನನ್ನ ನೋಡಿದ ತಕ್ಷಣ ಡಲ್ ಆಗೋದಲ್ಲ. ನನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸರಿ, ನಾನು ಬಂದಿದ್ ನಿನಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ವಾ? ಅನು, ನೀನಿಲ್ಲಿ? ನನಗಷ್ಟೆಲ್ಲ ಪುರ್ಸೋತಿಲ್ಲ ಮೀರಾ. ನಾನು ನಿನ್ನ ಹತ್ರ ಸೀರಿಯಸ್ ಆಗಿರೋ ವಿಷಯ ಮಾತಾಡೋದಕ್ಕೆ ಬಂದಿದ್ದೀನಿ. ಮನೆ ಒಳಗೆ ಕುತ್ಕೊಂಡು ಮಾತಾಡ್ಬೋದಾ? ಯಾ ಶೋರ್, ಪ್ಲೀಸ್. ಥ್ಯಾಂಕ್ ಯು. ಸಾಕು ಕಡೆ,
ಎಷ್ಟು ಅಂತ ತುಂಬ್ಕೋತೀಯ? ನಾವೇನು ಅಲ್ಲೇ ಇರೋದಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ 2 ದಿನ ಇರ್ಬೇಕು ಅಂದ್ರೆ ಏನ್ ಮಾಡ ಸುಬ್ಬು, ಅದಕ್ಕೆ ಇಟ್ಕೋತಾ ಇದ್ದೀನಿ. ಅವಾಗ ನೋಡ್ಕೊಂಡ್ರೆ ಆಯ್ತು ಬಿಡೆ. ಹೋಗುವಾಗ್ಲೇ ಹೀಗೆ ಹೋದ್ರೆ ನಾವು ಅಲ್ಲೇ ಟೆಂಟ್ ಹಾಕಕ್ ಹೋಗ್ತಾ ಇದೀವೇನೋ ಅನ್ನೋ ಹಾಗೆ ಕಾಣುತ್ತೆ. ಹೌದೌದು, ಆಮೇಲೆ ಅವ್ರು ಏನ್ ಅನ್ಕೊಳಲ್ಲ. ಬೀಗ್ರ ಮನೆಗೆ ಹೋದಾಗ ಕ್ಷೇಮ ವಿಚಾರಿಸಿ ಒಂದೊತ್ತು ಊಟ ಮಾಡ್ಕೊಂಡು ಬಂದ್ಬಿಡ್ಬೇಕಷ್ಟೇ. ಉಳ್ಕೊಳ್ಳೋದೆಲ್ಲ ಸರಿ ಬರಲ್ಲ. ಸುಬ್ಬು, ಅನುಗೇನಾರ ತಿನ್ನೋದಕ್ಕೆ ತಿಂಡಿ ತಗೊಳ್ಳ? ತಗದ್ಲಿ ಇವಳು. ನನಗೇನ್ ಹೇಳಿ, ನಾವು ಹೋಗ್ತಿರೋದು ಯಾವ ವಿಷಯಕ್ಕೆ? ನೀನೇನ್ ಕೇಳ್ತಾ ಇದೀಯಾ? ಆಯ್ತು ಸರಿ ಬಿಡು. ನನಗೇನ್ ಭಯ ಆಗ್ತಿದೆ ಅಂತಂದ್ರೆ, ಅನು ನಮ್ಮ ಹತ್ರ ಹೇಳ್ಕೊಂಡ ಹಾಗೆ ಅಳಿಯಂದ್ರ ಹತ್ರನು ನಾನೇ ರಾಜನಂದಿನಿ ಅಂತ ಹೇಳ್ಕೊಂಬಿಟ್ಲಾ ಅಂತ. ಹಾಗೇನಾದ್ರೂ ಆಗಿದ್ರೆ ಅವ್ರ ಸಂಸಾರದ ಗತಿ ಏನೇ? ಅಳಿಯಂದ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಪಾಪ ಅವ್ರಿಗೆ ಹೇಗ್ ಅನ್ನಿಸ್ಬೇಡ ಸುಬ್ಬು. ಅದೇ ಯೋಚನೆ ಕಡೆ ನನಗೂ. ಈ ಆಸ್ಪತ್ರೆ ಒಂದ್ ಬೇರೆ ಜೀವಕ್ಕೆ ಅಪಾಯ ಅಂತೆಲ್ಲ ಬಡಬಡಿಸ್ತಾ ಇದ್ದಾನೆ. ಇದೆಲ್ಲ ಏನು ಎತ್ತ ಅಂತ ಅಲ್ಲಿ ಹೋದ್ರೇನೆ ನನಗೆ ಅರ್ಥ ಆಗೋದು ಪುಷ್ಪ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಮಗಳನ್ನ ದಿಢೀರ್ ಅಂತ ನೀನೇನು ಕೇಳಕ್ ಹೋಗ್ಬೇಡ ಪುಷ್ಪ. ಸುಮ್ಮನೆ ಮಗಳ ಜೊತೆ ಇರಕ್ ಬಂದ್ವಿ ಅನ್ನೋ ತರ ಹೋಗೋಣ. ಮುಂದಿಂದು ನೋಡ್ಕೋಣ. ಮೀರಾ, ನಿನ್ ಮೇಲಿರೋ ಗೌರವ ಯಾವತ್ತೂ ಕಮ್ಮಿ ಆಗ್ದಿರೋದಕ್ಕೆ ಕಾರಣ ಏನ್ ಗೊತ್ತಾ? ನಿನಗೆ ಕೆಲ್ಸದ ಮೇಲಿರೋ ನಿಷ್ಠೆ. ಆದ್ರೆ ನಿನ್ನನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಐ ಪಿಟಿ ಯು. ಸ್ಟಾಪ್ ಇಟ್ ಅನು. ನೀನ್ ಹೀಗ್ ಬಿಹೇವ್ ಮಾಡೋದನ್ನ ನೋಡ್ತಾ ಇದ್ರೆ ನನ್ ಕೈಲಿ ಸಹಿಸಕ್ ಆಗ್ತಿಲ್ಲ. ಏನಾಗಿದೆ ನಿಂಗೆ? ಪ್ಲೀಸ್ ಟ್ರೈ ಟು ಬಿ ನಾರ್ಮಲ್. ಐ ಆಮ್ ನಾರ್ಮಲ್. ನೋ ಯು ನಾಟ್. ಸಮಥಿಂಗ್ ಸೀರಿಯಸ್ಲಿ ರಾಂಗ್ ವಿತ್ ಯು. ಇಲ್ಲ, ರಾಂಗ್ ಆಗಿರೋದೆಲ್ಲ ಇನ್ಮೇಲೆ ರೈಟ್ ಆಗ್ಬೇಕು. ಆರ್ಯ ಸರ್ ಬಂದ್ಮೇಲೆ ಆಫೀಸಲ್ಲಿ ಏನಾಯ್ತು, ನಾನ್ ಏನ್ ಹೇಳ್ದೆ, ಹರ್ಷ ಭಾವ ಏನ್ ಮಾಡಿದ್ರು, ಈ ಎಲ್ಲಾ ವರದಿಗಳನ್ನ ಒಪ್ಸೋದಕ್ಕೆ ನೀನ್ ಕಾಯ್ತಾ ಇದ್ದೆ ಅಲ್ವಾ? ಆ ತಪ್ಪು ಮಾಡಿ ನನ್ ದಾರಿಗೆ ಅಡ್ಡ ಬರ್ಬೇಡ ಮೀರಾ. ವಾಟ್? ಐ ಆಮ್ ನಾಟ್ ಜೋಕಿಂಗ್ ಮೀರಾ. ವರ್ಧನ್ ಪ್ರಾಪರ್ಟಿಗೆ ನಿನ್ನ ಆರ್ಯ ಸರ್ ಕೇವಲ ಕೇರ್ ಟೇಕರ್ ಅಷ್ಟೇ. ನೀನ್ ಒಪ್ಪಿದ್ರು ಬಿಟ್ರು ಇದೇ ಸತ್ಯ. ನಿನ್ ನಿಷ್ಠೆ ಬರೀ ನಿಮ್ ಬಾಸ್ ಮೇಲ್ ಮಾತ್ರ ಅಲ್ಲ ಮೀರಾ, ಸ್ವಲ್ಪ ಕಂಪನಿ ಮೇಲೂ ಇರ್ಲಿ. ನಿನ್ ಪ್ರೀತಿ ನಿನ್ನ ಹೆಚ್ಚಿಗೆ ಯೋಚನೆ ಮಾಡ್ದಿರೋ ತರ ಕಟ್ ಹಾಕಿದೆ. ನಾನ್ ಹೇಳೋದು ನಿನಗೆ ಕೋಪ ತರಿಸ್ಬೋದು, ಬಟ್ ಅದೇ ನಿಜ. ಇಲ್ಲಿವರೆಗೂ ಆಗಿರೋ ವ್ಯವಹಾರಗಳನ್ನ ನೀನ್ ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ನಿನಗೆ ಅರ್ಥ ಆಗತ್ತೆ ನಿನ್ ನಿಯತ್ತು ವ್ಯರ್ಥ ಅಂತ. ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ ಮೀರಾ. ಸೊ ನಾನ್ ಹೇಳಿರೋ ಅಷ್ಟು ಮಾತನ್ನ ನೆನ್ಪಿಟ್ಕೊ. ಆರ್ಯ ಸರ್ನ ನೋಡಿದ ತಕ್ಷಣ ಆಫೀಸಲ್ಲಿ ನಡೆದಿದ್ದನ್ನೆಲ್ಲ ಹೇಳೋ ತಪ್ಪು ಮಾಡ್ಬೇಡ. ಇದು ರಿಕ್ವೆಸ್ಟ್ ಅನ್ಕೋಬೇಡ, ವಾರ್ನಿಂಗ್. ನಿನಗೆ ತಡ್ಕೊಳ್ಳೋ ಶಕ್ತಿ ಇದೆ ಅಂತ ಆದ್ರೆ ಇದನ್ನ ಆರ್ಡರ್ ಅನ್ನ. ಅನು, ನಾನು ಸುಮ್ಮನೆ ಇದ್ದೀನಿ ಅಂತ ಏನೇನೋ ಮಾತಾಡಕ್ ಹೋಗ್ತಾ ಇದ್ಯಾ? ಅಲ್ಲ, ನಿನ್ ರೆಸ್ಪಾನ್ಸ್ ನನಗ್ ಬೇಡ ಮೀರಾ. ಈಗ ನೀನ್ ಆಫೀಸ್ಗೆ ಹೋಗ್ಬೇಕಲ್ವಾ? ಹೋಗ್ ಬೇಗ ರೆಡಿ ಆಗ್ಬಾ, ಡ್ರಾಪ್ ಮಾಡ್ತೀನಿ.
ಇವತ್ತು ಆರ್ಯ ಸರ್ ಆಫೀಸಿಗೆ ಬರಲ್ಲ, ನಿನಗ್ ಸಿಗೋದು ಇಲ್ಲ. ಸೊ ಗೋ ಗೆಟ್ ರೆಡಿ. ಗೋ. ಈ ತರ ಒತ್ತಾಯದಿಂದ ಕೂರ್ಸಿದ್ರೆ ಮಾತ್ರ ನನ್ ಮಗ ಮಾತಾಡಕ್ ಸಿಗೋದ್ ನೋಡು. ಹೀಗಿರುವಾಗ ನಾ ದೇವ್ರ ಹತ್ರ ಏನಂತ ಬೇಡ್ಕೊಳ್ಳಿ? ಮಗಂಗ್ ಹುಷಾರಿಲ್ದಂಗ ಆಗ್ಲಪ್ಪ, ನನ್ ಜೊತೆ ಇರ್ತಾನೆ ಅಂತನಾ? ಅಯ್ಯೋ ಬಿಡ್ತು ಮಾತಿನ ಬರದಲ್ಲಿ ಎಂತ ಮಾತಾಡ್ಬಿಟ್ಟೆ ನಾನು. ಅಮ್ಮ, ಬೆಂಕಿ ಅಂದ್ರೆ ಬಾಯಿ ಸುಡುತ್ತಾ? ನಿನ್ ವಿಷಯದಲ್ಲಿ ಹುಡುಗಾಟಕ್ಕೂ ನಾನು ಈ ರೀತಿ ಮಾತಾಡಲ್ಲ ಆರ್ಯ. ಆದ್ರೆ ನೀನ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅಮ್ಮ, ನೀವು ಕಾರಣ ಇಲ್ಲದೆ ಮನಸ್ಸಿಗೆ ಹಚ್ಕೋತಿದ್ದೀರಾ. ನಾನು ಆರಾಮಾಗೇ ಇದ್ದೀನಿ. ಇಲ್ಲ ಅನು ಹೇಳ್ಬಿಟ್ಟು ಹೋಗಿದ್ದಾಳೆ. ಅವಳು ನಿನ್ಗಿಂತ 2ರಷ್ಟು. ಅಷ್ಟಾದ್ರೂ ಇರ್ಬೇಕಲ್ಲ. ಸರಿ ಹೋಯ್ತು. ನನ್ನ ಆರೋಗ್ಯದ ವಿಚಾರದಲ್ಲಿ ನೀವು ಅನು ಇಬ್ರು ಪೈಪೋಟಿಲಿದ್ದೀರಾ. ನಾನು ಸಿಕ್ಕಾಕೊಂಡಿದ್ದೀನಿ. ನಾನು ನಿಜಾನೇ ಹೇಳ್ತಿದ್ದೀನಮ್ಮ. ಐ ಆಮ್ ಫೈನ್. ನೀನ್ ಆರಾಮಾಗಿದ್ಯಾ ಅಂದ್ರೆ ನನ್ಗದೇ ಖುಷಿ. ಈ ನೆಪದಲ್ಲಾದ್ರೂ ನಿನ್ ಜೊತೆ ಒಂದಿಷ್ಟು ಮಾತಾಡೋಗಾಯ್ತಲ್ಲ, ಅಷ್ಟು ಸಾಕು ಬಿಡು. ಬಹುಶಃ ಇದೇ ಉದ್ದೇಶಕ್ಕಿರ್ಬೇಕು ಅನು ನಿನ್ನ ಮನೇಲಿ ಕೂರ್ಸಿರೋದು. ಅವಳೇನ್ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾಳೋ ಯಾರಿಗ್ ಗೊತ್ತು. ಅರೆ ಮಾವನವ್ರೆ, ಅತ್ತೆ ನಮಸ್ತೆ ಬಾ. ನಮಸ್ಕಾರ. ಅಯ್ಯೋ ಪರವಾಗಿಲ್ಲ. ಏನಿದು, ನಾನು ಮನೇಲಿದ್ದೀನಿ ಅಂತ ಸರ್ಪ್ರೈಸ್ ಕೊಡ್ತಿದ್ದೀರಾ? ಅಥವಾ ಅಮ್ಮ ನನಗೆ ಹುಷಾರಿಲ್ಲ ಅಂತ ನೀವೇ ಅವರನ್ನ ಕರ್ಸಿದ್ರ? ಅಳಿಂದ್ರೆ ನಿಮ್ಗೆ ಹುಷಾರಿಲ್ವಾ? ನನಗೇನೂ ಆಗಿಲ್ಲ, ನೀವು ಚಿಂತೆ ಮಾಡಬೇಡಿ. ನೀವು ಮೊದಲು ಕೂತ್ಕೊಳ್ಳಿ. ನಾನು ಆರಾಮಾಗೇ ಇದ್ದೀನಿ. ನನ್ನ ಆಫೀಸ್ಗೆ ಹೋಗೋಕ್ ಬಿಡದೆ ಮನೆಯಲ್ಲೇ ಕೂಡ್ ಹಾಕಿದ್ದಾರೆ ನಿಮ್ಮ ಮಗಳು ಮತ್ತೆ ನಮ್ಮಮ್ಮ. ಆರ್ಯ, ಅನ್ನೋದು ಮಾಸ್ಟರ್ ಪ್ಲಾನ್ ಅಂದ್ಯಲ್ಲ, ಬೀಗ್ರನ್ನ ನಾನ್ ಕರ್ಸಿಲ್ಲ, ಅನುನೇ ಕರ್ಸಿದ್ದಾಳೆ ಅನ್ಸುತ್ತೆ. ಅನು ಪ್ಲಾನ? ಏನ್ ಮಾಡಿದ್ಲು ಅನು? ಶಾರದಮ್ಮನವ್ರೆ, ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಮಾವನವ್ರೆ, ಯಾಕೆಷ್ಟು ಗಾಬರಿ? ನೀವು ಇಲ್ಲಿಗೆ ಬರೋದು ಅನು ಗೊತ್ತಿಲ್ವ ಹಾಗಾದ್ರೆ? ಇಲ್ಲ ಅಳಿಂದ್ರೆ, ಅನು ಒಂದಷ್ಟು ದಿವಸ ನಮ್ಮನೇಲೇ ಇದ್ಲಲ್ಲ, ದಿಢೀರಂತ ಬಂದ ತಕ್ಷಣ ಮನೆಯೆಲ್ಲ ಖಾಲಿ ಅನಿಸ್ತಿತ್ತು. ಅದಕ್ಕೆ ನಾವೇ ಬಂದ್ವಿ. ಅಲ್ಲ ಸುಬ್ಬ ಅವ್ರೆ, ಅನು ಇಂದ ತಪ್ಪಾಯ್ತು ಅಂತ ಯಾಕೆ ಗಾಬರಿ ಆದ್ರಿ? ಸಾಮಾನ್ಯವಾಗಿ ಅಳಿಯಂದ್ರ ಮನೇಲಿ ಇರಲ್ಲ, ಮಗಳಿರ್ತಾಳೆ. ಇಲ್ಲಿ ಉಲ್ಟಾ ಆಗಿದೆಯಲ್ಲ, ಅದಕ್ಕೆ ಸ್ವಲ್ಪ ಗೊಂದಲ ಆಯ್ತಷ್ಟೇ. ಏನೂ ಗೊಂದಲ ಇಲ್ಲ. ನೀವು ಇಲ್ಲಿಗೆ ಬಂದು ಒಳ್ಳೆ ಕೆಲಸನೇ ಮಾಡಿದ್ರಿ. ನಿಮ್ಮ ಮಗಳು ನನ್ನ ಮನೇಲಿ ಕೂರಿಸಿದ್ದಕ್ಕೂ ಸಾರ್ಥಕ ಆಯ್ತು. ಅಂದ್ರೆ ಅವಳು ನಿಮ್ಮನ್ ಮನೇಲಿ ಕೂರಿಸಿ ಅವಳ ಆಫೀಸ್ಗೆ ಹೋದ್ಲಾ? ಹೌದು. Oh, what a surprise. So happy to see you, Pushpa ಅವರೇ. ಹೇಗಿದ್ದೀರಾ? ಐ ಆಮ್ ಫೈನ್. ಇರಿ, ನೀವು ಹೇಳ್ಕೊಟ್ಟಿರೋ ಶುಂಠಿ ಟೀ ಮಾಡ್ಕೊಂಡ್ ಬರ್ತೀನಿ. ಏ ಬೇಡ ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ, ನೀವು ಕುಡಿಲೇಬೇಕು. ತಾಳಿ. ಶೀಸ್ ನಾಟ್ ಅನು. ಅವಳು ಅನುನೇ ಅಲ್ಲ. ಏನ್ ಹೇಳ್ತಿದ್ದೀರಾ ಮೀರಾಜಿ? ಅವಳು ಅವಳಾಗೆ ಇದ್ದಿದ್ರೆ ನನ್ನ ಹತ್ರ ಡೆಫಿನೆಟ್ಲಿ ಹಾಗೆ ಬಿಹೇವ್ ಮಾಡ್ತಿರ್ಲಿಲ್ಲ. ಶೀಸ್ ಟೋಟಲಿ ಡಿಫರೆಂಟ್ ನಾವು. ನನ್ನ ಹತ್ರ ಹೇಗ್ ಮಾತಾಡ್ತಿದ್ದಾಳೆ ಗೊತ್ತಾ?
ಮೀರಾ ಮೇಡಮ್ ಏನಾಯ್ತೀಗ? ಏನಂದ್ರೆ ಈಗ? ಏನಾಯ್ತು ಅಂತ ಕೇಳಿದೆ. ಅಲ್ಲ ಅದಕ್ಕೂ ಮುಂಚೆ ಓ, ಮೀರಾ ಮೇಡಮ್ ಏನಾಯ್ತು ಅಂತ ಕೇಳಿದೆ. ಮೀರಾ ಮೇಡಮ್, ನೀವು ನನ್ನ ಮೇಡಮ್ ಅಂತ ಕರಿತಿದ್ದೀರಾ? ಜೇಂಡೆ, ನೀವ್ ಯಾವಾಗಿಂದ ನನ್ನ ಮೀರಾ ಮೇಡಮ್ ಅಂತೆಲ್ಲ ಕರೆಯಕ್ ಶುರು ಮಾಡಿದೀರಾ? ಮೀರಾಜಿ, ನೀವು ಟೆನ್ಷನ್ ಅಲ್ಲಿ ಇದ್ರಲ್ಲ, ನನಗೂ ಟೆನ್ಷನ್ ಆಯ್ತು. ಅನು ಮೇಡಮ್ ಏನಾಯ್ತು ಹೇಳಿ. ಅದನ್ನ ನೀವು ಅವಳ ಹತ್ರನೇ ಮಾತಾಡಿ ತಿಳ್ಕೊಳ್ಳಿ. ಅಲ್ಲ, ನಿಮ್ ಹತ್ರ ಏನಂತಂದ್ರು? ಯಜಮಾನಿ ತರ ಬಿಹೇವ್ ಮಾಡಿದ್ರು.